ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದಲ್ಲಿ ದಿಢೀರ್ ಅಂತ ಒಂದು ಬೆಳವಣಿಗೆ ಆಗ್ತಿದೆ. ಸಿಎಂ ಕುರ್ಚಿ ಫೈಟ್ನ ನಡುವೆಯೇ ಒಂದು ಮಹತ್ವದ ಬೆಳವಣಿಗೆ. ದೇವೇಗೌಡರು ಇದ್ದಕ್ಕಿದ್ದಂತೆ ಬಿಜೆಪಿ ಮೇಲೆ ಸಿಡಿದೆದ್ದಿದ್ದು ಯಾಕೆ? ಮೊನ್ನೆಯಷ್ಟೇ ಘೋಷಣೆ ಮಾಡಿದ್ದಾರೆ, ಆದರೆ ಇವತ್ತು ಅಚ್ಚರಿಯ ಟ್ವಿಸ್ಟ್ ಸಿಗ್ತಿದೆ. ಡಿ.ಕೆ. ಶಿವಕುಮಾರ್ ಈ ಟ್ವಿಸ್ಟ್ನ ಹಿಂದೆ ಇದ್ದಾರಾ? ವಿಜಯೇಂದ್ರ ಡಿ.ಕೆ. ಲೆಕ್ಕಾಚಾರಗಳು ಶುರುವಾಗಿವೆಯಾ? ಯತ್ನಾಳ್ ಹೇಳಿದ್ದೇ ನಿಜ ಆಯ್ತಾ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಬಿಜೆಪಿ JDSನಲ್ಲಿ ಬಿರುಕು. ವಿಜಯೇಂದ್ರ ಅವರು ಹೇಳ್ತಾರೆ, ಘೋಷಣೆ ಮಾಡ್ತಾರೆ, ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಹೈಕಮಾಂಡ್ ಸೂಚನೆ ಇದ್ದೂ ಕೂಡ ಹಿಂಗೆ ಘೋಷಣೆ ಮಾಡೋಕ್ಕೆ ಸಾಧ್ಯನಾ? ಅದರಲ್ಲೂ ಅವ್ರ ಚೇರ್ ಬಗ್ಗೆನೇ ಇನ್ನೂ ಕನ್ಫರ್ಮೇಷನ್ ಇಲ್ಲದೆ ಇರೋ ಹೊತ್ತಲ್ಲಿ ಬಿಜೆಪಿ ಹೈಕಮಾಂಡ್ಗೆ ವಿಜಯೇಂದ್ರ ಸೆಡ್ಡು ಹೊಡೆದು ಇಂಥ ಸ್ಟೇಟ್ಮೆಂಟ್ ಕೊಡ್ತಾರಾ? ಅಥವಾ ಬಿಜೆಪಿ ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದ್ದಾರಾ ವಿಜಯೇಂದ್ರ? ಪಟ್ಟಣ ಪಂಚಾಯತಿ ಎಲೆಕ್ಷನ್ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನು ಸೋಲಿಸಿ ಬಿಜೆಪಿ ಗೆಲ್ತು. ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಮಾನ್ಯ ಆಡಳಿತ ಪಕ್ಷಕ್ಕೆ ಹೆಜ್ಜಿರುತ್ತೆ, ಬಟ್ ಬಿಜೆಪಿ ಗೆಲ್ತು. ಆ ಮೂಲಕ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಿತು ಬಿಜೆಪಿ ರಾಜ್ಯದಲ್ಲಿ ಅಲ್ವಾ? ಇದ್ರ ಬೆನ್ನಲ್ಲೇ ಈಗ ವಿಜಯೇಂದ್ರ ಘೋಷಣೆ ಮಾಡ್ತಾರೆ, ಕಾರ್ಯಕರ್ತರು ಕರೆ ಕೊಡ್ತಾರೆ, ಸ್ವಂತ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಅದರ ಬೆನ್ನಲ್ಲೇ ಸ್ವತಃ ದೇವೇಗೌಡರು, ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆ ಇದಕ್ಕೆಲ್ಲ ದೇವೇಗೌಡರೇ ಬರಬೇಕು ಅಂತ ಏನಿರಲಿಲ್ಲ, ಆದರೆ ದೇವೇಗೌಡರು ದಿಢೀರ್ ಸುದ್ದಿಗೋಷ್ಠಿ ನಡೆಸ್ತಾರೆ. ಮೈತ್ರಿಯ ಬಗ್ಗೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿಯ ಬಗ್ಗೆ ಅಪಸ್ವರ ಎತ್ತಿದ್ದೆ JDS. ಈಗ ಮೈತ್ರಿ ಲೋಕಸಭೆ ವಿಧಾನಸಭೆಗೆ ಸಾಧ್ಯ ಆಗುತ್ತೆ, ಅದು ನಾವು ಹೋಗ್ತೀವಿ ಇಲ್ಲ ಅನ್ನೋದ್ರ ಬಗ್ಗೆಲ್ಲ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಎಲೆಕ್ಷನ್ಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಂದಾಣಿಕೆ ಕಷ್ಟ ಅನ್ನೋದನ್ನು ಹೇಳ್ತಿದ್ದಾರೆ ದೇವೇಗೌಡರು. ವಿಧಾನ ಪರಿಷತ್ ಚುನಾವಣೆ 4ರಲ್ಲಿ 1 ಸ್ಥಾನ JDSಗೆ ಪ್ರಾಥಮಿಕ ಹಂತದಲ್ಲಿ ಚರ್ಚೆಯಾಗಿದೆ ಅಂತ ದೇವೇಗೌಡರು ಹೇಳ್ತಿದ್ದಾರೆ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಖಂಡಿತ, ಆದರೆ ಸ್ಥಳೀಯ ಸಂಸ್ಥೆಯಲ್ಲಿ ಪ್ರತ್ಯೇಕ ಹೋರಾಟ ಅಂತ ಹೇಳ್ತಿದ್ದಾರೆ. ಸೊ ಮೈತ್ರಿ ಮುರ್ಕೊಂಡಿದ್ದೀವಿ ಅಂಥ ಘೋಷಣೆ ಏನು ಆಗದೇ ಇದ್ದರೂ ಕೂಡ ಮೊನ್ನೆಯಷ್ಟೇ ಕುಮಾರಸ್ವಾಮಿಯವರು ದೇವೇಗೌಡರು ವಿತ್ ರಿಪೋರ್ಟ್ಸ್ ನಿಮ್ಮ ಮುಂದೆ ಇಡ್ತಿದ್ದೀವಿ ನೋಡಿ, ಸ್ಥಳೀಯ ಸಂಸ್ಥೆಗೂ ನಾವು ಒಟ್ಟಿಗೆ ಹೋಗ್ತೀವಿ ಅನ್ನೋ ಘೋಷಣೆ ಮೊಳಗಿಸಿದ್ರು. ಮೊದಲಿದ್ದಿದ್ದು ಬೇರೆ ಬೇರೆ ಹೋಗೋದೆ ಅಂತಾನೆ, ಆದರೆ ನಮ್ಮ ಮೈತ್ರಿ ಗಟ್ಟಿಯಾಗಿದೆ ಅಂತ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಸೂಚನೆ ಬಂತು. ದೇವೇಗೌಡರು ಕುಮಾರಸ್ವಾಮಿ ಅವರೇ ಆರ್ಭಟಿಸಿದ್ರು, ನಾವು ಒಟ್ಟಿಗೆ ಹೋಗ್ತೀವಿ ಮೈತ್ರಿಯಲ್ಲಿ ಅಂತ. ಅಷ್ಟು ಸಾಲದು ಅಂತ ಒಂದು ಸಮನ್ವಯ ಸಮಿತಿ, ಈ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅಂತಲೇ ಸಮನ್ವಯ ಸಮಿತಿ ರಚಿಸೋದಕ್ಕೆಲ್ಲ ತಯಾರಿ ಆಯಿತು. ವಿಜಯೇಂದ್ರ ಕುಮಾರಸ್ವಾಮಿ ಅವರ ಭೇಟಿ ಆಯಿತು, ಮಾತುಕತೆ ಆಯಿತು, ಎಲ್ಲ ಆಗಿತ್ತು ಈಗ ಒಂದೂವರೆ ತಿಂಗಳ ಹಿಂದೆ. ಇದ್ದಕ್ಕಿದ್ದಂತೆ ವಿಜಯೇಂದ್ರ ಹೇಳ್ತಾರೆ, ನಾವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತ. JDS ಹೇಳುತ್ತೆ, ಲೋಕಲ್ ಬಾಡಿಗೆಲ್ಲ ಆಗ ಬರಲ್ಲ ಈ ಮೈತ್ರಿ, ವಿಧಾನಸಭೆ ಲೋಕಸಭೆಗೆ ಮಾತ್ರ ಮೈತ್ರಿ ಒಟ್ಟಿಗೆ ಹೋಗೋದೆಲ್ಲ ಅಂತ. ಸೊ ಈ ಬಿರುಕಿಗೆ ಕಾರಣ ಯಾರು? ಕರ್ನಾಟಕ ಕಾಂಗ್ರೆಸ್ನಲ್ಲೊಂದು ಜೋರು ಡೆವಲಪ್ಮೆಂಟ್ ಆಗ್ತದೆ. ಎಲ್ಲಿ ತನಕ ಅಂದರೆ ಡಿ.ಕೆ. ಶಿವಕುಮಾರ್ ಅನ್ನುವ ಒಬ್ಬ ಸ್ಟ್ರಾಂಗ್ ಲೀಡರ್. ಅವ್ರು ಸ್ಟ್ರಾಂಗ್ ಲೀಡರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಅವರು ಸಂಘಟಕ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬೇರೆ ಮತ್ತೊಂದು ಇನ್ನೊಂದು ಏನಾದರೂ ಇರಬಹುದು, ಬಟ್ ಕಾಂಗ್ರೆಸ್ಗಂತೂ ಈಗಿರೋ ಪರಿಸ್ಥಿತಿಯಲ್ಲಿ ಅವರು ಒಳ್ಳೆ ಲೀಡರ್. ಬಿಜೆಪಿ ಕೂಡ ಅವರನ್ನು ಸೆಳೆಯೋಕೆ ಪ್ರಯತ್ನ ಪಟ್ಟಿತ್ತು ಅಂತ ನೇರವಾಗೇ ಹೇಳಿದ್ದಾರೆ. ಅವರು ನೇರವಾಗಿ ಹೇಳಿದ್ದಾರೆ, ಆಫರ್ ಇತ್ತು ರಿಜೆಕ್ಟ್ ಮಾಡಿದೆ ಅಂತ. ಸೊ ಬಿಜೆಪಿಗೆ ಅಂತಹ ಸಂಘಟಕರು ಸಿಕ್ಕಿದ್ರೆ ಬಿಡ್ಲಿಕ್ಕಿಲ್ಲ. ಇಷ್ಟೊತ್ತಿಗೆ ಕುಮಾರಸ್ವಾಮಿ ಅವ್ರ ಜೊತೆ ಮೈತ್ರಿ ಏನಾದರೂ ಇಲ್ಲದೆ ಇದ್ದಿದ್ರೆ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ CM ಆಗೇ ಬಿಟ್ಟಿರ್ತಿದ್ರು, ಬಿಜೆಪಿಗೆ ಸೇರ್ಕೊಂಡು ಅನ್ನೋದ್ರಲ್ಲಿ ವಿಶೇಷ ಏನು ಕಾಣಿಸಲ್ಲ ಅಲ್ವಾ? ಬಟ್ ಮೊದಲೇ ಮೈತ್ರಿ ಆಗಿಬಿಟ್ಟಿತ್ತು. ಲೋಕಸಭೆಯಲ್ಲೇನೆ JDS ಜೊತೆ ಮೈತ್ರಿ ಆಯಿತು, ವರ್ಕೌಟು ಆಯಿತು. ಹೈಕಮಾಂಡ್ ನಾಯಕರ ಜೊತೆಗೆ ಕುಮಾರಸ್ವಾಮಿ ಅವರ ಸಂಬಂಧ ಕೂಡ ತುಂಬ ಚೆನ್ನಾಗಿದೆ. ಇವತ್ತು ಈಗ ಅಟಲ್ ಕಾರ್ಯಕ್ರಮ ಎಲ್ಲ ಭಾಗವಹಿಸಿದ್ದಾರೆ ಕುಮಾರಸ್ವಾಮಿ ಅವರು, ಇಲ್ಲ ಅಂತಲ್ಲ. ಆದರೆ ಇದ್ದಕ್ಕಿದ್ದಂತೆ ರಾಜ್ಯ ಬಿಜೆಪಿ JDSನಲ್ಲಿ ತೀವ್ರ ಸಮಸ್ಯೆ ಹುಟ್ಟುಕೊಂಡಿರೋದು, ಅದು ಕೂಡ ಅನೌನ್ಸ್ಮೆಂಟ್. ಇಷ್ಟು ದಿನ ಒಳಗೊಳಗಿರ್ತಿತ್ತು, ನಾವು ಒಂದಾಗಿದ್ದೀವಿ ಅಂತ ಬಾಯಲ್ಲಿ ಹೇಳ್ತಿದ್ರು, ಬಟ್ ನಾವು ಸ್ವಂತ ಬಲದ ಮೇಲೆ ಹೋಗ್ತೀವಿ ಅಂತ ವಿಜಯೇಂದ್ರ ಅವರ ಅನೌನ್ಸ್ಮೆಂಟ್ ಇದೆಯಲ್ಲ, ಇದು ಈಗ ಟ್ವಿಸ್ಟ್ ಇರ್ತಿರೋದು. ಅವರೇ ಅನೌನ್ಸ್ ಮಾಡೋಕ್ಕಾಗಲ್ಲ ವಿಜಯೇಂದ್ರ ಈಗಿರೋ ಪರಿಸ್ಥಿತಿಯಲ್ಲಿ. ಏನೋ ಒಂದು ಬದಲಾವಣೆಯ ಗಾಳಿ ಬೀಸ್ತಿದೆಯಾ ಹಾಗಾದರೆ ಕರ್ನಾಟಕ ಪಾಲಿಟಿಕ್ಸಲ್ಲಿ? ಡಿ.ಕೆ. ಶಿವಕುಮಾರ್ ಅವ್ರ ಕಥೆ ಈಗ ಹಿಮಂತ್ ಬಿಸ್ವಾ ಶರ್ಮಾ, ಈಗ ಅಸ್ಸಾಂ CM ಬಿಜೆಪಿಯಿಂದ. ಹಿಂದೆ ಕಾಂಗ್ರೆಸ್ ಅಲ್ಲಿದ್ದವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ನಾಯಿ ಬಿಸ್ಕೆಟ್ ಹಾಕ್ತಿದ್ರು, ಬಟ್ ನಮಗೆ ಅವಕಾಶ ಇಲ್ಲ ಅಂತ ಸಿಡ್ದೆದ್ದಿದ್ದೆಲ್ಲ ನೆನಪಿದೆ. ಈಗ ಅದೇ ಥರದ ಸ್ಟೇಟ್ಮೆಂಟು ಡಿ.ಕೆ. ಕೊಟ್ಟಿದ್ದಾರೆ, ಮೊನ್ನೆ ನೀವು ಕೇಳಿಸ್ಕೊಂಡಿರಬಹುದು.
ಖರ್ಗೆ ಅವರು ಬೆಂಗಳೂರಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಈಗಷ್ಟೇ ವಿದೇಶದಿಂದ ಬಂದಿದ್ದಾರೆ. ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಇದುವರೆಗೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಿಯಾಗಿ ಅವಕಾಶ ಸಿಕ್ಕಿಲ್ಲ. ಮೊನ್ನೆ ಹೋರಾಟಕ್ಕೆ ಹೋದಾಗ 2-3 ನಿಮಿಷ ಅವಕಾಶ ಸಿಕ್ತು. ಕೇಳ್ಕೊಂಡ್ರು, ಆಯಿತು ಆದಷ್ಟು ಬೇಗ ಬಗೆಹರಿಯತ್ತೆ, ನಿರ್ಧಾರ ಮಾಡ್ತೀವಿ ಅಂತ ಮಾತ್ರ ಹೇಳಿ ಕಳಿಸ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ ರಾಹುಲ್ ಗಾಂಧಿಯವರು. ಸೊ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಬೇಡ ಅಂತಾನ? ಸಿದ್ದರಾಮಯ್ಯನವರನ್ನ ಬಿಟ್ಟು ಕೊಡೋಕೆ ರೆಡಿ ಇಲ್ವಾ ರಾಹುಲ್ ಗಾಂಧಿಯವರು? ಸೋನಿಯಾ, ಪ್ರಿಯಾಂಕಾ ವಾದ್ರಾ, ಖರ್ಗೆ ಎಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋದಕ್ಕೆ ಮನಸ್ಸಿದೆ. ಅವ್ರು ತೀರ್ಮಾನನೂ ಮಾಡಿದ್ದಾಗಿದೆ. ಸೋನಿಯಾ ಗಾಂಧಿಯವರು ಖರ್ಗೆ ಅವರೇ ಡಿಸೈಡ್ ಮಾಡ್ತಾರೆ ಅಂತ ರಾಹುಲ್ಗೆ ಸಲಹೆಯನ್ನೂ ಕೊಟ್ಟಿದ್ದಾಗಿದೆ. ಆ ಸಲಹೆಗೆ ತಲೆದೂಗಿದ್ದಾರೆ ರಾಹುಲ್ ಗಾಂಧಿ. ಹಾಗಿದ್ದ ಮೇಲೂ ಕೂಡ ಡಿ ಕೆ ಜೊತೆ ಮಾತಾಡ್ತಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ಮುನಿಸಿಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ನಾನು ಡಿಸ್ಟರ್ಬ್ ಮಾಡಲ್ಲ ರಾಹುಲ್ ಗಾಂಧಿ ಅವ್ರನ್ನ. ಕಸ ಗುಡಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, DCM ಆಗಿ ನಾನು ತೃಪ್ತನಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಮತ್ತು ನಾನು ಬರೀ ಪಕ್ಷಕ್ಕೆ ಬಂದು ವೇದಿಕೆ ಮೇಲೆ ಭಾಷಣ ಮಾಡ್ಕೊಂಡು ಬಂದವನಲ್ಲ, ಬಾವುಟ ಕಟ್ಟಿ ಕಸ ಗುಡಿಸಿ ಈ ಮಟ್ಟಕ್ಕೆ ಬಂದವನು ಅಂತ ಅಬ್ಬರಿಸ್ತಾರೆ ಡಿ ಕೆ ಶಿವಕುಮಾರ್. ಸೊ ಅವ್ರಿಗೆ ಒಂಥರ ರೋಸ್ ಹೋಗೋದು ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಡಿ ಕೆ ಸುರೇಶ್ ಅವ್ರ ಸ್ಟೇಟಸ್ ನೋಡಿರ್ತೀರಾ ನೀವು. ನಿನ್ನೆ ಗುರಿಯನ್ನ ಬೇಗ ತಲುಪಬೇಕು ಅಂತ ಇದ್ದಾಗ ವಿಶ್ರಮಿಸಬಾರದು. ಸೊ ದಾರಿ ಬದಲಾಗಬಹುದು. ಇರೋ ದಾರಿಲಿ ಗುರಿ ತಲುಪೋಕ್ಕಾಗ್ತಿಲ್ಲ ಅಂದರೆ ದಾರಿ ಬದಲಾಯಿಸ್ತಾರ? ಯಾವ ಸುಳಿವು ಅನ್ನೋದು ಗೊತ್ತಾಗಿಲ್ಲ. ಬ್ರದರ್ಸು ಈಗ ಗೇಮ್ ಪ್ಲಾನ್ ಚೇಂಜ್ ಮಾಡಿದ್ರ? ಅದರ ಎಫೆಕ್ಟ್ ಏನಾದರೂ ಇಲ್ಲಿ ಮಿಸ್ ಹೊಡಿತಿದೆಯಾ? ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು 50-60 ಶಾಸಕರನ್ನ ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ಸರ್ಕಾರ ಮಾಡೋ ಪ್ಲಾನಲ್ಲಿ ಇದ್ದಾರೆ ಅಂತ ಯತ್ನಾಳ್ ಅವರು ಒಂದು 4-5 ಸಲ ಹೇಳಿರಬಹುದು ಇದುವರೆಗೆ, ಈ ಬೆಳವಣಿಗೆ ಶುರು ಆದಮೇಲೆ. DCM ವಿಜಯೇಂದ್ರ, CM ಡಿ ಕೆ ಶಿವಕುಮಾರ್ ಅಂತ ಪ್ಲಾನ್ ಆಗಿದೆ. ಹೈಕಮಾಂಡ್ನ ನಾಯಕರನ್ನೂ ಕೂಡ ವಿಜಯೇಂದ್ರ ಭೇಟಿ ಮಾಡಿಸಿದ್ದಾರೆ ಡೆಲ್ಲಿಲಿ ಡಿ ಕೆ ಜೊತೆ ಅಂತ. ಸೊ ಈಗೇನಾದರೂ ಆ ದಾರಿಯಲ್ಲಿ ಯಡಿಯೂರಪ್ಪ ಆ್ಯಂಡ್ ಟೀಮ್ ಸಾಕ್ತಿದೆಯಾ? ಅದರ ಎಫೆಕ್ಟು ಈಗ ಇದ್ದಕ್ಕಿದ್ದಂತೆ ದೇವೇಗೌಡರು ರೊಚ್ಚಿಗೆದ್ದಿರೋದಾ ಅನ್ನೋದು ಕುತೂಹಲ. ಯಾಕಂದರೆ ಒಂದು ಕಡೆ ವಿಜಯೇಂದ್ರ ಅವ್ರನ್ನೇ ಬದಲಿಸೋದಕ್ಕೆ ಸೋಮಣ್ಣ, ಯತ್ನಾಳ್ ಜೊತೆಗೆ ಸಂಪರ್ಕದಲ್ಲಿರುವಂಥ BJP ರೆಬೆಲ್ಸು ಎಲ್ಲ ಪ್ರಯತ್ನಿಸ್ತಿದ್ದಾರೆ. ಸೋಮಣ್ಣವರು ರಾಜಣ್ಣ ಮೂಲಕ ಕಾಂಗ್ರೆಸ್ಸಿಂದ ಒಂದಿಷ್ಟು ಜನ ಶಾಸಕರನ್ನು ನಾವು ತರ್ತೀವಿ ಅನ್ನೋ ರೀತಿಯಲ್ಲಿ, ಅಂದರೆ ನಾವು ಏನಾದ್ರು ಮಾಡ್ತೀವಿ ಅನ್ನೋ ಥರ ಓಡಾಡ್ತಿರೋ ಹೊತ್ತಲ್ಲಿ ಯಾರೋ ಒಬ್ಬರು ಲೀಡರು 10 ಜನ ಶಾಸಕರಲ್ಲ, ನಾನು DKನೇ ಕರ್ಕೊಂಡು ಬರ್ತೀನಿ, ಸರ್ಕಾರ ಈಗಲೇ ಮಾಡೋಣ, ಮಧ್ಯಂತರ ಚುನಾವಣೆ ಆದರೂ ಆಗಲಿ ಅಥವಾ ಹಾಗೆ ಆಪರೇಷನ್ ಆದರೂ ಆಗಲಿ DK ನಮ್ಮ ಜೊತೆಗಿರ್ತಾರೆ, ನಾವು ಈಗಲೂ ಸರ್ಕಾರ ಮಾಡ್ಬೋದು, ಉಳಿದಿರೋ 2.5 ವರ್ಷ ಮತ್ತು 28ಕ್ಕೂ ನಾವು ಅಧಿಕಾರಕ್ಕೆ ಬರ್ತೀವಿ, ಲಿಂಗಾಯತ ಒಕ್ಕಲಿಗ ಮತಗಳು ಒಗ್ಗೂಡ್ಬಿಟ್ರೆ ನಮ್ಮನ್ನು ಎದುರಿಸೋರು ಯಾರೂ ಇರಲ್ಲ ಅನ್ನುವಂಥ ಪ್ಲ್ಯಾನನ್ನು ಇಟ್ರ. ಇದು ಈ ಕ್ಷಣ ಖಂಡಿತ ಒಂದು ಆಯಾಮ ಅಷ್ಟೇ. ಆದರೆ ದೇವೇಗೌಡರು ಸಿಡ್ದಿರುವಂಥ ರೀತಿ ನೋಡಿದ್ರೆ ಏನೋ ಒಂದು ವಾಸನೆ ಅಂತೂ ಬರುತ್ತಾ. ಮೊನ್ನೆ ಅಷ್ಟೇ ಘೋಷಣೆ ಆಗಿದೆ ಸ್ಥಳೀಯವಾಗಿ, ಅಂದರೆ ಸ್ಥಳೀಯ ಸಂಸ್ಥೆಗೂ ಮೈತ್ರಿ ಆಗುತ್ತೆ ಅಂತ. ಈಗ ನೋಡಿದ್ರೆ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಸುಟ್ಟಿದೆ, ವಾಸನೆ ಬರ್ತಿದೆ. ಅಂದರೆ ಈ ರಾಜ್ಯದಲ್ಲಿ ಬಡವರಾಗ್ಲಿ, ರೈತರಾಗ್ಲಿ, ಜನಸಾಮಾನ್ಯರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇದರ ಪರಿಣಾಮನೇ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಬಾಶೆಟ್ಟಳ್ಳಿಯು ಸೇರಿದಂತೆ ಒಂದು ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂತದ್ದು. ಆದ್ರೆ ಒಂದೇ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ಹೇಳಿದ್ರು. ಈಗ ಈ ಹೇಳಿಕೆಗೆ ದೇವೇಗೌಡರು ತಿರುಗೇಟು ಕೊಟ್ರ ಅನ್ನೋ ಮಾತು ಮುನ್ನೆಲೆಗೆ ಬಂದಿದೆ. 4 ಪುರಸಭೆಗಳನ್ನು ಗೆದ್ದಿದ್ದಾರೆ, ದೊಡ್ಡಬಳ್ಳಾಪುರನ್ನು ಗೆದ್ದಿದ್ದಾರೆ. ಅದು ನಮ್ಮ ಬೇಸ್. ನಾವು ಮೋದಿಯವ್ರ ಜೊತೆ, ಶಾ ಅವ್ರ ಜೊತೆ
ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೆವು. ಅದರಲ್ಲಿ ಏನು ನಮ್ಮದು ವ್ಯತ್ಯಾಸ ಇಲ್ಲ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಅದರಿಂದ ಅವರು BJP ಅಧ್ಯಕ್ಷ ಏನು ಹೇಳಿದ್ದಾರೆ, ನಂದು ಅದಕ್ಕೆ ವಿರೋಧ ಇಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಕಾದಿಲ್ಲ. ಅದು ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ. ನ್ಯಾಚುರಲಿ ಅವರು ನಾವು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ? ನಡೆದದ ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಬಂದು ಕೂತಾರ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತವ್ರು. ಸೊ ಯತ್ನಾಳ್ ಅವರ ಹೇಳಿಕೆ, ಇಲ್ಲಿ ನಡೀತಿರೋ ಡೆವಲಪ್ಮೆಂಟು, ದೇವೇಗೌಡ್ರೆ ರೊಚ್ಚಿಗೆದ್ದು ಬರ್ತಾರೆ, ಸ್ಥಳೀಯ ಸಂಸ್ಥೆ ವಿಚಾರಕ್ಕೆ ದೇವೇಗೌಡ್ರೆ ರೊಚ್ಚಿಗೆದ್ದು ಬರ್ತಾರೆ ಅಂದರೆ ಸಮಥಿಂಗ್ ಫಿಶಿ ಅಂತ ಅನ್ಸುತ್ತೆ. ವಿಜಯೇಂದ್ರ ಅವರ ಘೋಷಣೆ ಓಪನ್ ಆಗಿ ಮೊಳಗಿದೆ. ಏನಂತ ಹೇಳಿದ್ದಾರೆ ವಿಜಯೇಂದ್ರ ಅವರು ನೋಡಿ. ವಿಜಯೇಂದ್ರ ಅವರು ಹೇಳ್ತಿದ್ದಾರೆ, ಸ್ವಂತ ಬಲದ ಮೇಲೆ ಬ್ಯಾಲೆಟ್ ಬಂದರೂ ಕೂಡ ಕಾಂಗ್ರೆಸ್ ಹಣೆ ಬರಹ ಅಂತೂ ಬದಲಾಗಲ್ಲ, ಸ್ವಂತ ಬಲದ ಮೇಲೆ ನಾವು ಗೆದ್ದು ಬರ್ತೀವಿ, ಕಾರ್ಯಕರ್ತರೇ ರೆಡಿಯಾಗಿ ಸ್ವಂತ ಬಲದ ಮೇಲೆ ಪಕ್ಷ ಅಧಿಕಾರಕ್ಕೆ ತರೋದಿಕ್ಕೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಮುಂದೊಂದು ದಿನ ದಕ್ಷಿಣ ಭಾರತದಲ್ಲಿ BJPಯ ಭದ್ರಕೋಟೆ ಆಗತ್ತೆ, ಅಂದ್ರೆ ಸ್ವಂತ ಬಲದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಸೋಲಿಂದ ಅಂಜುವ ಪ್ರಶ್ನೆ ಇಲ್ಲ ಅಂತ ಅವರು ಪ್ರತಿಧ್ವನಿಸಿರೋದು ಅವರ ಹೇಳಿಕೆ. ಹಾಗೆ ಪಕ್ಷವನ್ನು ದೃಢವಾಗಿ ಕಟ್ಟುವ ಆತ್ಮವಿಶ್ವಾಸವನ್ನು ಕಾರ್ಯಕರ್ತರಲ್ಲಿ ವಾಜಪೇಯಿ ಅವರೇನು ತುಂಬಿದ್ದಾರೆ, ಅದೇ ಒಂದು ನಿಷ್ಠೆ ಶ್ರದ್ಧೆಯಲ್ಲಿ ನಾವೆಲ್ಲ ಮುಂದುವರಿಬೇಕು ಅನ್ನೋ ಕರೆ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ನೇರ ಕರೆ ಕೊಟ್ಟಿರೋದು. ಸೊ ಈ ಮಹತ್ವದ ಬೆಳವಣಿಗೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಹತ್ರ ಬರ್ತಾ ಇದೆ, BJP ಒಂದು 4-5 ಗೆದ್ದಿದೆ, ಆ ಆತ್ಮವಿಶ್ವಾಸ ಮತ್ತು ಆಪರೇಷನ್ನ ಲೆಕ್ಕಾಚಾರ ಎಲ್ಲ ಒಗ್ಗೂಡಿದೆಯಾ ಅಂತ ಅನಿಸ್ತಿರೋದು. ಸಿದ್ದರಾಮಯ್ಯನವ್ರು ಜಪ್ಪಯ್ಯ ಅಂದರು ಬಿಡ್ತಿಲ್ಲ, DK ಶಿವಕುಮಾರ್ ಅವ್ರಿಗೆ ಈಗ ಬಿಟ್ಟರೆ ಚಾನ್ಸ್ ಮತ್ತೆ ಸಿಗಲ್ಲ, ಕಾಂಗ್ರೆಸ್ನಲ್ಲಿ ಉಳ್ಕೊಂಡ್ರೆ ಮತ್ತೆ ಇನ್ನೊಬ್ಬರು ಬರ್ತಾರೆ ಕಾಂಪಿಟೇಷನ್ಗೆ. 28ಕ್ಕೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಎಲ್ಲ ರೆಡಿ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರೇ ಒಪ್ಪಿಕೊಂಡಿದ್ದಾರೆ, ಪ್ರಮುಖರು ಸೋನಿಯಾ ಗಾಂಧಿ, ಖರ್ಗೆ ಸೇರಿದಂತೆ ಎಲ್ಲರೂ ಇದನ್ನು ಬಯಸ್ತಿದ್ದಾರೆ. ಆದರೂ ಇದು ಆಗ್ತಿಲ್ಲ. ಸಂಕ್ರಾಂತಿ ಎಲ್ಲ ಭ್ರಾಂತಿಯಾಗಿ ಉಳ್ಕೊಂಡು ಬಿಟ್ರೆ ಏನು ಮಾಡೋದು ಅಂತ DK ಶಿವಕುಮಾರ್ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾರಾ? ಇದು ಖಂಡಿತ ಈ ಕ್ಷಣಕ್ಕೆ ಒಂದು ಆಯಾಮ. ಆದರೆ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ಒಳಗೊಳಗೆ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಗಮನಿಸಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.